ಅವ್ರನ್ನ ನೋಡಿದ್ರೆ ಅವರಿಗೆ ಹಣದ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಸಾಕ್ಷಿ ಕೇಳಿದೆ, ಆದ್ರೆ ಅವಳು ತನಗೆ ಈ ಥರದ ಕಷ್ಟ ಇದೆ ಅಂತ ಹೇಳಿ ಒಂದು ಸುಳುವು ಬಿಟ್ಕೊಡ್ದೆ ತನ್ನ ಗಂಡನ ಪರ ವಹಿಸ್ಕೊಂಡು ಮಾತಾಡಿದ್ಲು. ಅವ್ರು ಮಾತಾಡೋದು ನೋಡಿದ್ರೇನೆ ಅವರು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಯ್ತು. ಅವ್ರ ಮುಂದಿನ ಜೀವನ ನೆನ್ಸ್ಕೊಂಡ್ರೆ ನನಗೆ ಕರಳು ಕಿತ್ತು ಬಂದಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಆರ್ತಿವ್ರೆ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದ್ದೀವಿ. ತೀರಾ ಬಲವಂತ ಮಾಡಿದ್ರೆ ಅವ್ರಿಗೆ ಮುಜುಗರ ಆಗುತ್ತೆ. ಅವ್ರು ಯಾವಾಗ ಸಹಾಯ ಬೇಕು ಅಂತ ಬರ್ತಾರೋ ಅವಾಗಲೇ ಸಹಾಯ ಮಾಡಿದ್ರೆ ಆಯ್ತು. ಅವರು ಸಹಾಯ ಕೇಳೋ ಪರಿಸ್ಥಿತಿ ಇಲ್ಲ ಸೂರ್ಯ ಅವ್ರೆ. ಅವ್ರ ಕಷ್ಟದಿಂದ ನಾವೇ ಅವ್ರನ್ನ ಪಾರ್ ಮಾಡಬೇಕು. ಸರಿ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಮ್ಮ, ಏನ್ ಅಡಿಗೆ ಮಾಡಿದ್ಯಾ? ಅನ್ನ ಹುಳಿ ಅಷ್ಟೇನಾ? ಬೇರೆ ಏನು ಮಾಡಿಲ್ವಾ? ಇಲ್ಲ. ನೋಡಮ್ಮ, ಗೊತ್ತಿಲ್ಲದೆ ಸ್ವೀಟ್ ಗಿಟ್ ಏನ ಮಾಡಿರ್ತೀಯಾ? ಅಡಿಗೆ ಮಾಡಿರೋದು ನಾನೇನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿರಲ್ವಾ? ಓ, ಒಬ್ಬಟ್ಟು ಮಾಡಿದ್ಯಾ? ಅದೇ ನಾನೇ ಹೇಳಿದ್ದು ಕಣೋ, ಒಬ್ಬಟ್ಟು ಮಾಡಿ ಅಂತ. ನಿಮಗೆ ಶುಗರ್ ಅಲ್ವಾ? ಯಾರು ಹೇಳಿದ್ದು ನನಗೆ ಶುಗರ್ ಅಂತ? ಎಂತದೂ ಇಲ್ಲ, ತಿನ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಮಾಡಿ ಅಂತ ಹೇಳಿದೆ. ಮತ್ತಮ್ಮ ಯಾವ ಸ್ವೀಟನ್ನು ಮಾಡಿಲ್ಲ ಅಂದ್ರು? ಅದು ನಿಮ್ಗೆಲ್ಲ ಸರ್ಪ್ರೈಸ್ ಆಗಿರ್ಲಿ ಅಂತ ಯಾರಿಗೂ ಹೇಳ್ಬಿಡಿ ಅಂತ ನಾನೇ ಹೇಳಿದೆ. ಹೌದು ಕಣ, ಅದಕ್ಕೆ ನಾನು ನಿನಗೆ ಹೇಳಿಲ್ಲ. ವರ್ಲ್ಡ್ಸ್ ಬೆಸ್ಟ್ ಹಸ್ಬೆಂಡ್ ಅಂಡ್ ವೈಫ್ ನೀವು. ಒಬ್ರನ್ನೊಬ್ರು ಬಿಟ್ಕೊಡೋದೇ ಇಲ್ಲ. ಆದ್ರೆ ಮಕ್ಳ ಹತ್ರ ಏನು ಮುಚ್ಚಿಡ್ಬೇಡಿ. ತಗೋ. ಸಾಕ್ಷಿ ಕ್ಲಿಪ್ ಬಿಟ್ಟು ಹೋಗಿದ್ದಾಳೆ. ಮಗಳ ಮೇಲಿನ ಪ್ರೀತಿಗೆ ಮಗನ್ ಕಳ್ಕೊಬೇಡ. ಮರ್ಯಾದೆಗೆಟ್ಟವು ಸದ್ದು ಮದ್ವೆ ಆಗಿ ಮನೆ ಊಟಕ್ಕೆ ಬಂದವಳೆ. ಏನೋ ನೋಟ್ ಮಾಡ್ಕೊಳ್ತಿದ್ದೀರಾ? ಕೆಲ್ಸಕ್ಕೆ ಯಾರ್ಯಾರು ಕಾಲ್ ಫಾರ್ ಮಾಡಿದ್ದಾರೆ ಅಂತ ನೋಟ್ ಮಾಡ್ಕೊಂಡಿದ್ದೆ, ಕ್ರಾಸ್ ಚೆಕ್ ಮಾಡ್ತಿದ್ದೀನಿ ಅಷ್ಟೇ. ನೀವು ಕೆಲ್ಸಕ್ಕೆ ಹೋಗೋದ ರಂಜಿತ್? ನಾನು ಕೆಲ್ಸಕ್ಕೆ ಹೋಗದೆ ಮನೇಲಿ ಕೂತ್ಕೊಂಡ್ರೆ ಜೀವನ ಹೇಗಮ್ಮ ನಡೆಯೋದು? ಅಲ್ಲ ರಂಜಿತ್, ನೀವು ಒಂದು ಸ್ಕೂಲ್ಗೆ ಟ್ರಸ್ಟಿ ಆಗಿದ್ದವರು. ಈಗ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಅಂದ್ರೆ. ಸಾಕ್ಷಿ, ನಾನು ಹಿಂದೆ ಏನಾಗಿದ್ದೆ ಅನ್ನೋದಕ್ಕಿಂತ ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ಮುಖ್ಯ ತಾನೆ. ಬೇಡ ರಂಜಿತ್, ನೀವ್ ಕೆಲ್ಸಕ್ಕೆ ಹೋಗೋದ್ ಬೇಡ, ನಾನ್ ಕೆಲ್ಸಕ್ಕೆ ಹೋಗ್ತೀನಿ. ನಿಮ್ ಮನೇಲಿ ನೀನು ರಾಣಿ ತರ ಬೆಳೆದವಳು, ನೀನ್ ಕೆಲ್ಸಕ್ಕೆ ಹೋಗಿ ನನ್ನ ಸಾಕ್ತೀಯ? ಬೇಡ ಸಾಕ್ಷಿ, ನಿನ್ ಮನೆಯಲ್ಲಿ ಆರಾಮವಾಗಿ ನಗನಗ್ತಾ ಓಡಾಡ್ಕೊಂಡಿರೋ ಸಾಕು. ಅದೆಷ್ಟೇ ಕಷ್ಟ ಬಂದ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ.
ಎಲ್ಲರೂ ಮದುವೆ ಆದ್ಮೇಲೆ ಕಾಲಿಟ್ ಹೆಣ್ಣಿಂದ ಅದೃಷ್ಟ ಬಂತು ಅಂತ ಹೇಳ್ತಾರೆ. ಆದ್ರೆ ನಾನು ನಿಮ್ಮ ಜೀವನದಲ್ಲಿ ಕಾಲಿಟ್ಟ ಮೇಲೆ ದುರಾದೃಷ್ಟ ಬಂದ್ಬಿಡ್ತು ಅಲ್ವಾ? ಏಯ್, ಹಾಗೆಲ್ಲ ಮಾತಾಡಬಾರ್ದು. ಹಾಗೆ ನೋಡಿದ್ರೆ ನೀನ್ ನಿಮ್ಮ ಮನೇಲಿ ನನಗಿಂತ ತುಂಬಾ ಚೆನ್ನಾಗಿದ್ದೆ. ಈಗ ನನ್ನ ಮದುವೆ ಆದ್ಮೇಲೆ ಈ ಸಣ್ಣ ಮನೇಲಿ ಕಷ್ಟಪಡ್ತಿಲ್ವಾ? ಆದ್ರೆ ಒಂದು ವಿಷಯ ಸಾಕ್ಷಿ, ನಮ್ಮ ಈ ಸ್ಥಿತಿ ಯಾವಾಗ್ಲೂ ಹೀಗೆ ಇರಲ್ಲ. ಮತ್ತೆ ನಮ್ಮ ಬದುಕಲ್ಲಿ ಒಳ್ಳೆ ದಿನಗಳು ಬಂದೇ ಬರುತ್ತೆ, ನೋಡ್ತಿರೋ. ಬದುಕಿನ ಬಗ್ಗೆ ನಿಮ್ಗೆಷ್ಟು ಭರವಸೆ ಇದೆ. ನಿಮ್ ಭರವಸೆನೆ ನನಗ್ ಸ್ಫೂರ್ತಿ. ಸರಿ, ಹಾಗಾದ್ರೆ ನಾನು ಇಂಟರ್ವ್ಯೂಗೆ ಹೋಗಿ ಬರ್ತೀನಿ. ಆಲ್ ದ ಬೆಸ್ಟ್. ಹೋಗಿ ಬನ್ನಿ. ಬಾಯ್. ಹಲೋ. ಲೇ, ನಿನಗ್ ಮರ್ಯಾದಿನೇ ಅಲ್ವನೋ? ನಾನ್ ಮನೇಲಿ ಇದ್ದಿರೋ ಟೈಮ್ ನೋಡಿ ಮನೆಗ್ ಬಂದು ಹೋಗಿದ್ದಲ್ಲ ಗಂಡ್ಸ ನೀನು. ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡೋ, ಹಲ್ಲು ಉದುರಿಸ್ಬಿಡ್ತೀನಿ. ಮೊದ್ಲು ಅವ್ರಿವ್ರ ಮನೆಗೆ ಅನ್ನಕ್ಕೆ ಹೋಗೋದನ್ನ ನಿಲ್ಸು, ಆಮೇಲೆ ಉದುರಿಸುವಂತೆ. ಏಯ್, ನಿಮ್ ಮನೆಗೆ ಬಂದು ಅನ್ನ ತಿನ್ಬೇಕು ಅಂತ ನನಗೂ ಇರ್ಲಿಲ್ಲ. ಸಾಕ್ಷಿಗೋಸ್ಕರ ಈ ಡೌಗಳೆಲ್ಲ ಬೇಡ. ಅಷ್ಟಿದ್ರೆ ಸಾಕ್ಷಿನ್ ಮಾತ್ರ ಒಳಗ್ ಕಳ್ಸಿ ನೀನ್ ಗೇಟ್ ಆಚೆನೆ ನಿಂತ್ಕೋಬೇಕಾಗಿತ್ತು. ಉಗ್ಗಿದ್ರು ಮನೆಗ್ ಬಂದಿದ್ಯಲ್ಲೋ, ಏನು ದುಡ್ಡು ಗಿಡ್ ಇಸ್ಕೊಂಡೋಗ ಸ್ಕೆಚ್ ಹಾಕಿದ್ಯೇನೋ? ಸಂಪಾದನೆ ಮಾಡೋದ್ ಕಲಿಯಲ್ಲಿ. ಹೆಂಡ್ತಿನ್ ಮುಂದೆ ಇಟ್ಕೊಂಡು ಅಪ್ಪ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡೋಗ ಥರ್ಡ್ ಕ್ಲಾಸ್ ಐಡಿಯಾ ಬೇಡ. ಏಯ್, ಯಾವನ್ಗೋಬೇಕು ನಿಮ್ ದುಡ್ಡು? ಜೀವನ ಮಾಡಕ್ ಬೇಕಲ್ಲಪ್ಪ. ಸಂಪಾದನೆ ಮಾಡ್ತೀನೋ? ಸಿಗ್ಬೇಕಲ್ಲಪ್ಪ ಕೆಲ್ಸ. ಅಪ್ಪ ನೋಡಿದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್, ಮಗ ನೋಡಿದ್ರೆ ಫೋರ್ಟ್ ಬಿಟ್ಟಿ. ಯಾವನ್ ಕೊಡ್ತಾನೆ ಕೆಲ್ಸ? ಅದೇನು ಅಂತ ಸಾಕ್ಷಿ ನಿನ್ ಮದ್ವೆ ಆದ್ಲು. ಇನ್ನೊಂದ್ ಸಲ ನಮ್ ಮನೇಲಿ ಇಲ್ದಾಗ ನೀವೇನಾದ್ರೂ ಮನೆಗ್ ಬಂದ್ರೆ ಕೈ ಕಾಲ್ ಟ್ವಿಸ್ಟೇ. ರಂಜಿತ್ ಹತ್ರ ಮಾತಾಡ್ತಾ ಇದ್ಯಾ? ಹೌದು, ಮಾತಾಡ್ತಿದ್ದೆ. ಏನೀಗ ನಾನ್ ಮನೆ ಇದ್ರೋ ಟೈಮ್ ನೋಡ್ಕೊಂಡು ಮನೆಗ್ ಬಂದು ಹೋಗಿದ್ದೇನಲ್ಲ, ಹೇಳಿ. ರಂಜಿತ್ ಬಗ್ಗೆ ಈ ರೀತಿ ಮಾತಾಡೋದು ಚೆನ್ನಾಗಿರಲ್ಲ ಆದಿ. ಅವನು ಈ ಮನೆ ಅಳಿಯ. ಅದು ನಿಮಗೆ, ನನಗಲ್ಲ. ಸ್ವಲ್ಪ ದಿನ ಅಷ್ಟೇ. ಸಾಕ್ಷಿ ರಂಜಿತ್ನ ಬಿಟ್ಟು ಬಂದೇ ಬರ್ತಾಳೆ. ಏನೋ ನಿನ್ ಮಾತಿನ ಅರ್ಥ? ಮತ್ತಿನ್ನೇನು, ರಂಜಿತಿಗ್ ಮಾಡೋದಕ್ಕೆ ಒಂದ್ ಕೆಲ್ಸ ಇಲ್ಲ, ಇರೋದಕ್ಕೆ ಒಂದ್ ಮನೆ ಇಲ್ಲ. ಸೊ ಸ್ಕೂಲ್ ಟ್ರಸ್ಟಿ ಪೋಸ್ಟ್ ಇಂದ ಅವ್ರ ಅಪ್ಪ ಇಳ್ಸಿರ್ತಾರೆ. ಏನೋ ಹೊಸದಾಗಿ ಮದ್ವೆ ಆದಾಗ ಪ್ರೀತಿ ಗುಂಗಲ್ಲಿ ಕಷ್ಟಗಳು ಗೊತ್ತಾಗಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಪ್ರೀತಿ ಕಮ್ಮಿ ಆಗುತ್ತೆ, ಕಷ್ಟಗಳು ಜಾಸ್ತಿ ಆಗುತ್ತೆ. ಅಷ್ಟೊತ್ತಿಗೆ ರಂಜಿತ್ ಹತ್ರ ಇರೋ ದುಡ್ಡು ಖಾಲಿ ಆಗಿರುತ್ತೆ. ಆಗ ಸಾಕ್ಷಿ ಕಷ್ಟಗಳನ್ನ ಎದುರ್ಸಕ್ಕಾಗದೆ ನೀನು ಸಾಕು, ನೀನ್ ಸವಸನು ಸಾಕು ಅಂತ ಸೀದಾ ಮನೆಗ್ ಬರ್ತಾಳೆ. ಈಗ ಮಾತಾಡೋದಕ್ಕೆ ಮನಸ್ಸಾದ್ರೂ ಹೇಗೋ ಬಂತು ನಿಂಗೆ? ಒಬ್ಬ ಅಣ್ಣನಾಗಿ ತಂಗಿ ಜೀವನ ಹಾಳಾಗ್ಲಿ ಅಂತ ಬಯಸ್ತಿಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ನ ಬುಡಾನೆ ಭದ್ರ ಇಲ್ಲ, ಇನ್ನೊಬ್ರಿಗೆ ಪ್ರಶ್ನೆ ಮಾಡ್ತಿಯಲ್ಲ. ನಾಳೆ ನೀನ್ ನಿರೋಷನ ಮದುವೆ ಆಗ್ತಿಯಲ್ಲ, ಆಗ ಅವಳು ನಿನಗೆ ಇದೇ ಪ್ರಶ್ನೆ ಕೇಳಿದ್ರೆ ಏನ್ ಆನ್ಸರ್ ಮಾಡ್ತೀಯ? ನನ್ನನ್ನ ಯಾಕೆ ಪ್ರಶ್ನೆ ಮಾಡ್ತಾಳೆ? ಮಾಡೋದ ಕೆಲಸ ಇಲ್ಲ ಅಂತ ಎಷ್ಟು ಜನ ಹೀಗೆ ಬೀದಿ ಬೀದಿ ಸುತ್ಯ? 1 ವರ್ಷ, 2 ವರ್ಷ, 10 ವರ್ಷ, ಆಮೇಲೆ ಒಂದಿನ ನಾವು ಸತ್ತೋಗ್ತೀವಿ. ಆಗ ನೀನು ನಿನ್ ತಮ್ಮನ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಇದನ್ನ ನೋಡ್ಕೊಂಡು ನಿರೋಷ ಸುಮ್ಮನೆ ಇರ್ತಾಳೆ ಅಂತ ಅನ್ಕೊಂಡ್ಯಾ? ದುಡಿಮೆ ಮಾಡೋದಕ್ಕೆ ಯೋಗ್ಯತೆ ಇಲ್ದವ್ರನ್ನ ಕಟ್ಕೊಂಡೆ ಅಂತ ಹೇಳಿ ಒಂದ್ ದಿವಸ ನಿನ್ನನ್ನ ಬಿಟ್ಟು ಹೋಗ್ತಾಳೆ. ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ತಾನೇನು, ತನ್ನ ಯೋಗ್ಯತೆ ಏನು ಅಂತ ಮೊದಲು ತಿಳ್ಕೋಬೇಕು. ಬಂದ್ಬಿಟ್ಟ ದೊಡ್ಡದಾಗಿ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ. 4 ಕಾಸು ಸಂಪಾದನೆ ಮಾಡೋ ಯೋಗ್ಯತೆನ ಮೊದಲು ಬೆಳೆಸ್ಕೋ ನೀನು. ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಿಲ್ವಾ ಬಟ್ಟೆ ಪ್ಯಾಕ್ ಮಾಡ್ತಿರೋದು? ಅವ್ರು ಅಂದಾಗೆಲ್ಲ ಹಂಚ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇರೋ ಕಾಲ ನನ್ನ ಕೈಲಿ. ನಾ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಮನೆ ಬಿಟ್ಟೋಗಂತಿದ್ ಏನಾಗಿದೆ ನಿನ್ಗೆ? ಇಷ್ಟೆಲ್ಲ ಆಗಿದ್ ಸಾಲ್ದ? 3 ಕಾಸಿಗೆ ಪ್ರಯೋಜನ ಇಲ್ಲ. ನಿನ್ನ ಯಾರು ಮದ್ವೆ ಆಗ್ತಾರೆ? ಮದ್ವೆ ಆದ್ರೂ ಅವಳ ನೋಡ್ಕೊಳಕ್ ಏನ್ ತಾಕತ್ತಿದೆ ಅಂತೆಲ್ಲ ಕೇಳ್ತಾರಲ್ಲ. ನನ್ ಶಶಾಂಕಪ್ಪ ಇದ್ದಿದ್ರೆ ಈಗ ಅಂತಿದ್ರ? ಈ ರೀತಿ ಹಂಸಿ ಮಾತಾಡ್ತಿದ್ರ? ನಿನ್ ಗಂಡಂಗೆ ನೀನ್ ಬೇಕು, ನಾನಲ್ಲ. ಅವ್ರ ಮನ್ಸಲ್ಲಿ ಅವ್ರ ಮಗ ಅನ್ನೋ ಭಾವನೆ ಇಲ್ಲ ಅಂತ ನಂಗೆ ಯಾವತ್ತೋ ಗೊತ್ತಿತ್ತು. ಆದ್ರೆ ನಿನ್ ಬಲವಂತಗೋಸ್ಕರ ನಾ ಇಲ್ಲಿ ಬಂದೆ.
ನೀನ್ ನೋಡಿದ್ರೆ ಈಗ ಅವ್ರ ಪರ ಮಾತಾಡ್ತಿದ್ಯಾ. ನಿಮ್ಗೆಲ್ಲ ಒಂದ್ ದೊಡ್ಡ ನಮಸ್ಕಾರ. ನನ್ ಪಾಡಿ ನಾನು ಬಿಟ್ಬಿಡಿ. ಅದಿ ಪ್ಲೀಸ್ ಕಣೋ, ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮೆಯಿಂದ ಏನು ಪ್ರಯತ್ನ ಇಲ್ಲಮ್ಮ. ನನ್ ಪಾಡಿ ನಾನು ಬಿಟ್ಬಿಡಿ, ಎಲ್ಲಾದ್ರೂ ಹೋಗಿ ಬದ್ಕೊಂತೀನಿ. ಆದಿ ಆದಿ ನನ್ ಮಾತು ಕೇಳದಿ. ಆದಿ ನನ್ನ ಮಾತಿಂದ ನಿನಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ ಆದಿ. ನಿನ್ನ ಮನಸ್ಸನ್ನು ನೋಯಿಸ್ಬೇಕು ಅಂತಾಗ್ಲಿ ನನಗೆ ಹೇಳಿಲ್ಲ. ನನಗೆ ನೀನಾಗ್ಲಿ, ಆರ್ಯ ಆಗ್ಲಿ, ಸಾಕ್ಷಿ ಆಗ್ಲಿ ಎಲ್ಲರೂ ಒಂದೇ. ನನ್ನ ಮಾತಿನ ಉದ್ದೇಶ ನಾಳೆ ನೀನು ಹೀಗೆ ರಂಜಿತ್ ತರ ಮದುವೆ ಆಗಿ ನೋವು ಅನ್ಭವಿಸೋದು ಬೇಡ ಅನ್ನೋದು. ನಾನು ಸ್ವಲ್ಪ ಹಾರ್ಷಾಗೆ ಮಾತಾಡಿದೆ, ಅದು ನಿನ್ ಒಳ್ಳೇದಕ್ಕೆ. ಇವತ್ತು ನೀನು ರಂಜಿತ್ ಬಗ್ಗೆ ಮಾತಾಡ್ದ ಹಾಗೆ ನಾಳೆ ಯಾರೋ ನಿನ್ನ ಬಗ್ಗೆ ಹೀಗೆ ಮಾತಾಡಿದ್ರೆ ಅದು ನನ್ನಿಂದ ಸಹಿಸೋದಕ್ಕಾಗಲ್ಲ ಕಣೋ. ನಾಳೆ ಎಲ್ಲರೂ ಸೂರ್ಯನ ಮಗ ಆದಿ ಅನ್ನೋದಕ್ಕಿಂತ ಆದಿ ತಂದೆ ಸೂರ್ಯ ಅನ್ನೋವಾಗ ಆಗ್ಬೇಕು. ಅದು ನನ್ನ ಆಸೆ ಕಣೋ. ಈಗ ಹೇಳು, ನಾನು ಮಾಡಿ ತಪ್ಪ? ತಪ್ಪು ಅಂತ ಅನ್ಸಿದ್ರೆ ನಿನ್ ದಾರಿ ನೀನ್ ನೋಡ್ಕೋಬಹುದು. ಸಾರಿ ಡ್ಯಾಡ್, ನೀವು ಹೇಳಿದ್ನ ಅರ್ಥ ಮಾಡ್ಕೊಂಡೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಡ್ಯಾಡ್. ಪರವಾಗಿಲ್ಲ ಕಣ. ಡ್ಯಾಡ್, ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೆಲ್ಪ್ ಮಾಡ್ತೀರಾ? ಖಂಡಿತ ಹೆಲ್ಪ್ ಮಾಡ್ತೀನಿ ಕಣೋ, ನೀ ಮಾಡಬೇಕು. ಸರ್, ನೀವು ಸ್ಮಾರ್ಟ್ ಸ್ಕೂಲ್ ಟ್ರಸ್ಟ್ ರಂಜಿತ್ ಅವರಲ್ವಾ? ಹಾ ಹೌದು. ಮತ್ತೆ ನೀವೇನು ಸರ್ ಇಲ್ರಿ ಇಂಟರ್ವ್ಯೂಗೆ ಏನಾದ್ರು ಬಂದಿದ್ದೀರಾ? ನಾನು ಇಂಟರ್ವ್ಯೂಗ ಚೇಚೆ ಮ್ಯಾನೇಜರ್ ನೋಡ್ಬೇಕಿತ್ತು, ಅದಕ್ಕೆ ಬಂದೆ. ಓ ಹೌದಾ, ನಿಮ್ಮನ್ನ ಇಲ್ಲಿ ನೋಡಿ ನೀವು ಇಂಟರ್ವ್ಯೂಗೆ ಏನಾದ್ರು ಬಂದಿದ್ದೀರಾ ಅನ್ಕೊಂಡಿದ್ದೆ. ಇಲ್ಲ. ಓಕೆ ಸರ್. ಏನ್ ನಿಮ್ಮ ಹೆಸರು? ಮೊದ್ಲೇನ್ ಮಾಡ್ತಿದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು, ಮೊದ್ಲೇನ್ ಮಾಡ್ತಾ ಇದ್ರಿ ಅಂತ. ಸರ್ ಮುಂಚೆ ಯಾಕ್ರಿ, ಯಾಕೆ ಒದ್ದಾಡ್ತೀರಾ ಹೇಳಿ. ಸರ್ ಮುಂಚೆ ನಾನು ಒಂದು ಸ್ಕೂಲಲ್ಲಿ ಟ್ರಸ್ಟಿ ಆಗಿದೆ ಸರ್. ಟ್ರಸ್ಟಿ ಆಗಿದ್ರಾ? ಟ್ರಸ್ಟಿ ಆಗಿದ್ದವರು ಈ ಕೆಲ್ಸಕ್ಕೆ ಬಂದಿದ್ದೀರಾ? ಸರ್ ಅದು ಅಂದ್ರೆ ಟ್ರಸ್ಟಿಯಿಂದ ಕಿತ್ತಾಕಿದ್ರಾ? ಹಾಗಲ್ಲ ಸರ್, ನಾನೇ ಅಂದ್ರೆ ಎಲ್ಲೋ ಹಣದ ವ್ಯವಹಾರದಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತೀರಾ, ಕಿತ್ತಾಕಿರ್ತಾರೆ. ಇಲ್ಲ ಸರ್, ನಾನು ಹಾಗೆಲ್ಲ ಏನು ಮಾಡಿಲ್ಲ. ಹಾಗಾಗಿಲ್ಲ ಅಂದ್ರೆ ಸ್ಕೂಲ್ ಹೆಣ್ಮಗಳ ಮೇಲೆ ಕಣ್ಣು ಹಾಕಿರ್ತೀರಾ. ಅಲ್ರಿ, ಸ್ಕೂಲಿಗೆ ಬರೋ ಹೆಣ್ಣು ಮಕ್ಕಳನ್ನು ಬಿಡಲ್ವಾ? ನಿಮ್ಮಂಥವರಿಂದ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳಿಗೆ ಇವತ್ತಿನ ದಿವಸ ಕೆಟ್ಟ ಹೆಸರು ಬರ್ತಾ ಇದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸನೇ ಕಲಿಸಬಾರ್ದು ಅನ್ನೋ ಸಂದರ್ಭದಲ್ಲಿ ಕೂಲಿ ನಾಲಿ ಮಾಡಿ ಹೇಗಾದ್ರೂ ಮಾಡಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲೀಲಿ ಅಂತ ಶಾಲೆ ಕಳಿಸಿದ್ರೆ ಪಾಪ ಆ ಹಸುಳೆಗಳ ಮೇಲೆ ಚಿಚಿ ಅಸಹ್ಯ ಅನ್ನಿಸ್ತದೆ. ಸರ್ ಒಂದು ನಿಮಿಷ, ನನಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನೀವೇ ಏನೋ ಕಲ್ಪಿಸ್ಕೊಂಡು ಮಾತಾಡ್ತಾ ಇದೀರಲ್ಲ.
ಒಬ್ರು ಒಂದ್ ಕಡೆ ಕೆಲಸ ಬಿಟ್ಟು ಇನ್ನೊಂದ್ ಕಡೆ ಕೆಲಸ ಕೇಳೋದಕ್ಕೆ ಬಂದಿದ್ದಾರೆ ಅಂತಂದ್ರೆ ಹಿಂದೆ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಅವ್ಯವಹಾರನೋ ಅಥವಾ ಎಡವಟ್ಟೋ ಆಗಿರ್ಲೇಬೇಕು ಅಂತ ಏನಿಲ್ಲ. ಏನನ್ನು ಕಲ್ಪಿಸಿಕೊಂಡು ಇಲ್ಲಿದ ಕಥೆಗಳನ್ನ ಹುಟ್ಟಾಕ್ಬೇಡಿ. ಯಾರಿಗೂ ಯಾರ ಬದುಕಿನ ಬಗ್ಗೆನೂ ಕೇವಲವಾಗಿ ಮಾತಾಡೋ ಅಧಿಕಾರ ಇಲ್ಲ. ನೆಕ್ಸ್ಟ್. ನಿರುಷ ಫೋನ್ ಇಡ್ಬೇಡ, ನಾನು ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡ್ಬೇಕು. ನಿನ್ನಂತ ಮೋಸ ಮಾಡೋರ ಜೊತೆ ನನ್ಗೇನ್ ಮಾತು? ನೋಡು, ನಾನು ನಿನ್ಗೊಂದು ವಿಷಯ ಹೇಳ್ಬೇಕು. ನೀನೇನ್ ಹೇಳೋದು ಬೇಡ, ಕೇಳೋದು ಬೇಡ. ಇಷ್ಟು ದಿನ ನಿನ್ ಮಾತನ್ನ ನಂಬಿ ನಾನು ಮೋಸ ಹೋಗಿದ್ ಸಾಕು. ಇನ್ನು ಮುಂದೆ ನಿನ್ ಮಾತನ್ನ ನಂಬಕ್ಕೆ ನಾನು ರೆಡಿ ಇಲ್ಲ. ನಂಗೆ ಗೊತ್ತು ನಿಂಗೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ. ನಿನ್ಗೆ ಯಾವತ್ತೂ ಮುಖ ತೋರಿಸ್ಬಾರ್ದು, ಇನ್ಯಾವತ್ತೂ ನಿನ್ ಜೊತೆ ಮಾತಾಡಬಾರ್ದು ಅಂತ ನಾನು ಅನ್ಕೊಂಡೇ ಇದ್ದೆ. ಮತ್ತ್ಯಾಕೆ ಫೋನ್ ಮಾಡ್ದೆ? ಅಂತ ಸಂದರ್ಭ ಬಂದಿದೆ, ಅದಕ್ಕೆ ಫೋನ್ ಮಾಡ್ದೆ ಅಷ್ಟೇ. ಸಂದರ್ಭ ಬಂದಿರಲ್ಲ, ನೀನೇ ಸೃಷ್ಟಿ ಮಾಡ್ಕೊಂಡಿರ್ತೀಯ. ನಿಮ್ಮಂತವ್ರಿಗೆಲ್ಲ ಒಂದ್ ನೆಪ ಸಿಕ್ಕಿದ್ರೆ ಸಾಕು, ಒಳ್ಳೆಯವ್ರ ತರ ನಾಡ್ಕಾಡ್ಕೊಂಡು ಹತ್ರ ಆಗ್ತೀರಾ, ಆಮೇಲೆ ಮೋಸ ಮಾಡ್ತೀರಾ. ಅದೇ ತಾನೇ ನಿಮ್ ಕೆಲ್ಸ. ನೋಡು ನಿರೋಷ, ನಿನಗೆ ಮೋಸ ಮಾಡ್ಬೇಕು ಅಂತಾಗ್ಲಿ ಅಥವಾ ನಿನ್ನ ಹತ್ರ ಏನೋ ಸಾಧಿಸ್ಬೇಕು ಅಂತಾಗ್ಲಿ ನಾನು ನಿಂಗೆ ಫೋನ್ ಮಾಡ್ಲಿಲ್ಲ. ನಿನ್ ತಂದೆ ಬಗ್ಗೆ ಹೇಳೋದಕ್ಕೆ ಅಂತ ನಾನು ನಿಂಗೆ ಫೋನ್ ಮಾಡಿದ್ದು. ನೀನೇನು ನನ್ನ ತಂದೆ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಚಿದಂಬರಮೇ ನನ್ನ ತಂದೆ ಅಂತ ನನಗೂ ಗೊತ್ತು. ಅದು ನನಗೂ ಗೊತ್ತಿದೆ, ಆದ್ರೆ ಇವಾಗ ಅವರು ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಮತ್ತೆ ಸುಳ್ಳು ಹೇಳ್ತಾ ಇದ್ಯಾ? ನಾನ್ ಯಾಕೆ ಸುಳ್ಳು ಹೇಳಿ? ನಿನಗೆ ಗೊತ್ತಿದೆ ಆರ್ಯ ಚಿದಂಬರಂನ ಅರೆಸ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ದ ಅಂತ. ನೀನ್ ನನ್ನ ಮಾತನ್ನ ನಂಬುದ್ರು ಸರಿ, ನಂಬದೇ ಇದ್ರು ಸರಿ, ಆರ್ಯ ನಿಮ್ ತಂದೆ ಚಿದಂಬರಂನ ಅರೆಸ್ಟ್ ಮಾಡೋದಂತೂ ಸತ್ಯ. ನೀನ್ ಹೇಳ್ತಾ ಇರೋದು 100% ಸತ್ಯ. ನನ್ನ ಮಾತಿನ ಮೇಲೆ ನಿನ್ ನಂಬಿಕೆ ಇಲ್ಲ ಅಂದ್ರೆ ನೀನೇ ಜೈಲಿಗೆ ಹೋಗಿ ನೋಡು, ಆಗ ನಿನ್ಗೆ ನಿಜ ಏನು ಅಂತ ಗೊತ್ತಾಗತ್ತೆ. ಅವ್ರಲ್ಲಿ ನಿಜವಾಗ್ಲೂ ಇದ್ರೆ ಅವ್ರನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋದು ನನಗೂ ಗೊತ್ತು. ನೀವ್ ಸುಮ್ನೆ ನನ್ನ ತಂದೆ ವಿಚಾರಕ್ಕೆ ಬರಬೇಡಿ. ನೀವೇನಾದ್ರೂ ನನ್ನ ತಂದೆನ ಮೀಟ್ ಮಾಡಿದಾಗ್ಲಿ ಮಾತಾಡಿದಾಗ್ಲಿ ನನಗೆ ಗೊತ್ತಾದ್ರೆ ನಿಮ್ಮ ಹಿಸ್ಟ್ರಿನ ಎಲ್ರಿಗೂ ಹೇಳ್ಬೇಕಾಗುತ್ತೆ. ಹುಷಾರ್. ಹೇಗಿದ್ಯಾ ಮಗಳೇ? ನಾನು ಚೆನ್ನಾಗಿದ್ದೀನಿ. ಸದ್ಯ ನೀನಾದ್ರೂ ಇನ್ನತ್ತು ದುಷ್ಟು ತಂದೆ ನೋಡೋದಕ್ಕೆ ಬಂದ್ಯಲ್ಲ. ಯಾಕೆ ಡ್ಯಾಡಿ ಹೀಗೆಲ್ಲ ಮಾತಾಡ್ತೀರ? ಮತ್ತೆ ನಮ್ಮ ಮಾಡ್ಲಿ, ಮಗ ಅನ್ಸ್ಕೊಂಡಿರೋ ರಂಜಿತ್ ಆಗ್ಲಿ ಕಟ್ಕೊಂಡಿರೋ ಹೆಂಡತಿ ಆಗ್ಲಿ ನಾನು ನೋಡೋದಕ್ಕೆ ಬರ್ಲಿಲ್ಲ. ಹುಟ್ಟಿದಾಗಿಂದ ನಾನು ನಿನಗೆ ಅಂತ ಏನೂ ಮಾಡ್ಲಿಲ್ಲ. ಅಟ್ಲೀಸ್ಟ್ ತಂದೆ ಪ್ರೀತಿನೂ ಕೊಡೋದಕ್ಕಾಗ್ಲಿಲ್ಲ. ಅಂತದ್ರಲ್ಲಿ ಈ ತಂದೆನ ನೋಡೋದಕ್ಕೆ ಇಲ್ಲಿವರೆಗೂ ಬಂದಿದ್ಯಾ ಮಗಳೇ. ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಬೇಜಾರು ಮಾಡ್ಕೋಬೇಡಿ ಡ್ಯಾಡ್. ಇಷ್ಟು ವರ್ಷ ನನಗೆ ತಂದೆ ಇಲ್ಲ ಅನ್ನೋ ನೋವಿತ್ತು, ಆದ್ರೆ ಇವಾಗ ನೀವ್ ನನಗೆ ಸಿಕ್ಕಿದಿರಲ್ಲ, ನನಗೆ ಅದೇ ಸಂತೋಷ ಡ್ಯಾಡ್. ಸಿಕ್ಕಿದ್ದೀನಿ ಮಗಳೇ, ಆದ್ರೆ ನಾನು ಒಳಗಿದ್ದೀನಿ, ನೀನು ಹೊರಗಿದ್ದೀಯ. ಮಗಳೇ, ನಿನ್ನನ್ನು ಹೇಗೆ ನೋಡ್ಕೊಳ್ಳಿ, ನಿನಗೆ ಹೇಗೆ ಪ್ರೀತಿ ಕೊಡ್ಲಿ ನಂಗೆ ಅರ್ಥ ಆಗ್ತಾ ಇಲ್ಲ. ತಂದೆ ಪ್ರೀತಿಯಲ್ಲೇ ಬೆಳೆದ ಮಗ ಇವತ್ತು ನನ್ನಿಂದ ದೂರ ಆದ. ಅವನಿಗೋಸ್ಕರ ನನ್ನ ಜೀವನನೇ ತೇರಿದ್ದೀನಿ. ಎಷ್ಟೆಲ್ಲ ಕಷ್ಟಪಟ್ಟು ಆಸ್ತಿ ಅಂತಸ್ತು ಎಲ್ಲ ಸಂಪಾದನೆ ಮಾಡಿದೆ. ಯಾಕೆ ಹೇಳು?
ಅವನು ಚೆನ್ನಾಗಿರ್ಲಿ, ಅವ್ರ ಮುಂದಿನ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತ. ಆದ್ರೆ ಇವತ್ತು ಅವನು ಈ ತಂದೆನ ದ್ವೇಷಿಸ್ತಾ ಇದ್ದಾನೆ. ದುಃಖ ಪಡಬೇಡಿ ಡ್ಯಾಡ್, ನಾನ್ ನಿಮ್ ಜೊತೆ ಇದ್ದೀನಿ.